शुश्रोत्रमथ बलमिन्द्रियाणि च सर्वाणि सर्वं ब्रह्मोपनिषदम् मां ब्रह्म निराकुर्याम् मा ब्रह्म निराकरोत् अनिराकरणमस्तु अनिराकरणं मे अस्तु तदात्मनि निरतेय उपनिषत्सु धर्माः ते मयि सन्तु ओम शांति 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 सदाशिव समारंभ शंकराचार्य मध्यम अस्मदाचार्य पर्यंತ ಒಂದೇ ಗುರು ಪರಂಪರಾ. ನಾವು ನಿನ್ನೆ ದಿವಸ ಕೇನೋಪನಿಷತ್ತಿನ 4ನೇ ಅಧ್ಯಾಯದ ಮೊದಲನೇ ಮಂತ್ರವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅದು ಏನದು ಮಂತ್ರ ಅಂದ್ರೆ ಸಾ ಬ್ರಹ್ಮೇತಿ ಹೋವಾಚ ಬ್ರಹ್ಮಣೋ ವಾ ಏತದ್ ವಿಜಯೇ ಮಹೀಯದ್ವಯಮಿತಿ ತಥೋ ಹೈವ ವಿದಾಜ್ಞಾಕಾರ ಬ್ರಹ್ಮಿ. ಆಕೆಯು ಅದು ಬ್ರಹ್ಮವು ಎಂದು ಹೇಳಿದಳಂತೆ, ಬ್ರಹ್ಮದ ವಿಷಯದಲ್ಲಿ ಹೀಗೆ ಮಹಿಮಾವಂತರಾಗಿರಿ ಎಂದು ನುಡಿದಳಂತೆ, ಅದರಿಂದಲೇ ಅವನು ಅದು ಬ್ರಹ್ಮವೆಂದು ತಿಳಿದುಕೊಂಡನಂತೆ. ಎಲ್ಲ ನಂತೆ 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 ಅಂತೆ ಕಂತೆ. ಕನಕದಾಸರ ಸಿನಿಮಾ ನೋಡಿರನ? ಎಷ್ಟು ಮಂದಿ ನೋಡಿರಿ? ಕೈಯತ್ತೆ. Manju Bangar and Suputra Gangapoor have raised their hands. Only 2 of the people have seen that very beautiful film it is. ಉಳಿದವ್ರು ನೋಡ್ರಿ, ಅಕಸ್ಮಾತ್ ಎಲ್ಲರ ಬಂದ್ರೆ, ಇಲ್ಲಾಂದ್ರೆ ಈಗ ಮೊಬೈಲ್ದಾಗ ಹಾಕಿ ನೋಡ್ರಿ, ಮನ್ಯಾಗ ಬರ್ತದ. ಸ್ಮಾರ್ಟ್ ಫೋನ್ ಇತ್ತಂದ್ರೆ ಹಾಕಿ ನೋಡ್ರಿ. ಗುರುಜಿ ಏನ್ ಹೇಳಿದ್ರು ತಿಳಿಲಿಲ್ರಿ. ಕನಕದಾಸ ಪಿಕ್ಚರ್ ರಾಜ್ಕುಮಾರ್ ಮಾಡಿದ್ದಾರೆ. ಆ ಫಿಲ್ಮ್ ನೋಡಿರಿ, ಎಷ್ಟು ಮಂದಿ ನೋಡಿರಿ ಅಂತ ಕೇಳಿದೆ. ಓಂ ನಮಃ ಶಿವಾಯ. ಕನಕದಾಸ್ ಭಕ್ತ ಕನಕದಾಸ್ ಅಂತ ಬಂದದ ನೋಡ್ರಿ. ಅದ್ ನಾನು ಅದರಲ್ಲಿ ಏನ್ ಹೇಳ್ಬೇಕಂತ ನಾನು ಈಗ ನನಗೆ ಇದು ಇಚ್ಛಾ ಆಯ್ತು ಅಂದ್ರೆ, ಈ ಅಂತ್ಯ 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 ಅಂತ ಬರ್ದಾರಲ್ಲ ಇಲ್ಲಿ, ಆ ಬ್ರಹ್ಮವು ಅದು ಬ್ರಹ್ಮವೆಂದು, ಅದು ಆಕೆಯು ಅದು ಬ್ರಹ್ಮವೆಂದು ಹೇಳಿದಳಂತೆ, ಬ್ರಹ್ಮದ ವಿಜಯದಲ್ಲಿ ಹೀಗೆ ಮಹಿಮಾವಂತರಾಗಲಿ ಎಂದು ನುಡಿದಳಂತೆ, ಅದರಿಂದಲೇ ಆ ಇಂದ್ರನು ಬ್ರಹ್ಮವೆಂದು ತಿಳಿದುಕೊಂಡನಂತೆ. ಈಗ ಬರ್ತೈತಲ್ಲ ಅಂತೆ ಕಂತೆ. ಈ ಕನಕದಾಸ ಸೆಲೆಕ್ಟ್ದೊಳಗ ಕನಕದಾಸರು ಏನ್ ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ರ ಅನ್ನೋದು ಹೇಳೋದೇ ಇಲ್ಲ. ಮೊದಲು ಹೆಂಗಿದ್ದ, ಆಮ್ಯಾಗ ಹೆಂಗಾದ, ಏನ್ ಪವಾಡ ಮಾಡಿದ, ಎಷ್ಟು ವರ್ಷ ತಿಳಿಸ್ಬಿಡ್ತಾರ. ಅಲ್ಲಿ ಸಾಧನಾ ಕ್ರಮ ಏನದ ಹೇಳುದಿಲ್ಲ, ಯಾಕಂದ್ರೆ ಅದು ಗುಪ್ತ, ಯಾರಿಗೂ ಗೊತ್ತಿಲ್ಲ. ಹಂಗ ಅಂತೆ ಕಂತೆ ಕಂತೆ ಕಂತೆ. ಮತ್ತೆ ಬೇಗ ಡಿಟೇಲ್ ಅಂತಂದ್ರೆ ನೀವು ಮತ್ತೆ 1ನೇ ಅಧ್ಯಾಯ 2ನೇ ಅಧ್ಯಾಯ ಕೇನೋಪನಿಷತ್ತು ಗುರುಮುಖೇನ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರೆ. ಇವತ್ತಿನ ಪೇಪರ್ ವಿಜಯವಾಡಿ ಯಾರು ನೋಡ್ರಿ? ನೋಡಿನ್ ಸರ್. ನೋಡಿರಿ? ಅದ್ರಾಗ ಸಪ್ತ ಜ್ಞಾನ ಭೂಮಿಕೆಗಳನ್ನು ಬರ್ದಾರ ಒಬ್ರು ಸ್ವಾಮಿಗಳು, ನೋಡಿರಿ? ಅದು ಇಲ್ಲ ಸರ್, ಅದು ಓದ್ಬೇಕಾಗಿ ಸರ್, ಮಾರ್ಕ್ ಮಾಡಿ ಇಟ್ಟಿನ್ರಿ. ಇದು ಕ್ಲಾಸ್ ಮುಗಿಯಂಡು ಓದ್ತೀನಿ ಸರ್. ಓದ್ರಿ, ನಾಳೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾಳೆ ಅದ್ರ ಬಗ್ಗೆ ಅದೊಂದು ಸಿದ್ದೇಶ್ವರ ಸ್ವಾಮಿಗಳದ್ದು ಒಂದು ಏನೋ ಆರ್ಟಿಕಲ್ ಬಂದ ಸರ್, ಒಬ್ರು ಗುರುಗಳು ಬರ್ತಾರ. ಇವತ್ತ ಇದಾದ ಸಿದ್ದೇಶ್ವರ ಸ್ವಾಮಿಗಳು ಆ ಅಂಗವಾಗಿ ಅವರು ಒಂದು ಲೇಖನ ಬರ್ದಾರ ಒಬ್ರು ಸ್ವಾಮಿಗಳು. ಅದನ್ನು ಓದ್ರಿ. ನಾವು ಓದಿದೆ, ಯಾರು ಓದಿಲ್ಲ ಓದ್ರಿ. ನಾಳೆ ಅದ್ರ ಬಗ್ಗೆ 1-2 ನಿಮಿಷ ಚರ್ಚೆ ಮಾಡೋಣ. ಅಂದ್ರ ಎಸ್ ಸರ್. ಹೌದು ಸರ್, ಹೌದು. ಸಪ್ತ ಸೋಪಾನಗಳು ಅಂತ ಅದೇ ಸರ್. ಸಪ್ತ ಸೋಪಾನಗಳ ಕೊಟ್ಟ ನೋಡ್ರಿ. ಅಂತರಂಗ ಕಾಲಮ್ದಾಗ ಅದ ಸರ್. ಅದ ಆಯ್ತು ಸರ್, ಆಯ್ತು ಸರ್. ಬ್ರಹ್ಮಣಃ ವಾ ಏತತ್ ವಿಜಯೇ. In this victory which is our recently accomplished and you are celebrating ವಿಜಯ ದಿವಸ. ದೇವತೆಗಳ ವಿಜಯ ದಿವಸವನ್ನ ಆಚರಣೆ ಮಾಡ್ತಿದ್ರು. ನಿನ್ನೆ ಅವ್ರು ಪ್ರಕಾಶ್ ಅವರು ಕಳಿಸ್ಯಾರಿ, ಕಲ್ಯಾಣ ಶೆಟ್ರು. ಕನ್ನಡದ ಹಾಕೈತ್ ನೋಡ್ರಿ, ಅದು PDF. ಈ ಇಡೀ ಪುಸ್ತಕ ದುಂಡ ಸರ್ ಅದೇನ
ಇದೆಲ್ಲಾನು PDF ಕನ್ನಡ ಆಗ್ತದ ನೋಡ್ರಿ. ಕನ್ನಡ ಟ್ರಾನ್ಸ್ಲೇಷನ್ ಬೇಕಂದ್ರೆ ಬುಕ್ಕ ಆಗ್ತದ ಅದು. ಯಾರು ಮಾಡಕ್ತಾರ್ರಿ ಅದನ್ನ? ಇಲ್ಲ, ಅದು ಮೊಬೈಲ್ದಾಗ ಮಾಡಿ ಕಳ್ಸ್ಯಾರ ಅವರು. ಇವರು ಪ್ರಕಾಶ್ ಅವ್ರು ಅದಾರಲ್ರಿ. ಪ್ರಕಾಶ್ ಅದು ನಾವ್ ಕಳ್ಸಿದ PDF ಅನ್ನ ಕನ್ನಡದಾಗ ಅದು ಆತೇನ್ರಿ ಅದ? ಹೌದು ಸರ್. ಹಾ, ಅಂದ್ರೆ ಏನು ಆಪ್ಷನ್ ಹೆಂಗಂದ್ರೆ ಅದು ಕಾಪಿ ಮಾಡಿ ಅದ್ರೊಳಗೆ ಇದು ಮಾಡ್ಬಿಡ್ತೀವಿ ಸರ್. ಅದು ಕನ್ನಡದಾಗ ಟ್ರಾನ್ಸ್ಲೇಟ್ ಆದ ಕೂಡಲೇ ಟ್ರಾನ್ಸ್ಲೇಟ್ ಆಗಿಬಿಡ್ತದೆ. ಅದನ್ನ ಮೊಬೈಲ್ದಾಗ ಮ್ಯಾಟ್ಶಾಪ್ ಇದು ಕಳಿಸ್ಬಿಡ್ತೇನ್ರಿ ವಾಟ್ಸಪ್ನಾಗೆ. ಈಗ ನಿನ್ನೆ ಜೆರಾಕ್ಸ್ ಅಂಗಡಿಯವರಿಗೆ ಫೋನ್ ಮಾಡಿದ್ದೆ ನಾನು. ಅದ ಕನ್ನಡದಾಗ ಟ್ರಾನ್ಸ್ಲೇಟ್ ಆಗತ್ತೆ ಅಂದ್ರೆ ಆಗುದಿಲ್ಲ ಅಂತ ಅಂದಪ್ಪ. ಈಗ ನಿಮ್ದು ಮಾಡಿದ್ರೆ ಮತ್ತೆ ಅದ ಈಗ ಆಗೈತಿ ಅಂದ್ರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಾಕಿಲ್ಲ. PDF ಅವ್ರಿಗೆ PDF ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಡ್ರಿ ಅಂದ್ರೆ ಬುಕ್ ಕನ್ನಡದಾಗ ಆಗ್ತೈತಿ ನೋಡ್ರಿ. ಯಾರ್ಯಾರು ಬುಕ್ ಬೇಕು ಪ್ರಕಾಶ್ ಸರ್ ಕಡೆ ಮಾಹಿತಿ ಕೇಳ್ಕೊಂಡು ಬುಕ್ ಕನ್ನಡದಾಗ ಹಾಕವ್ ಇವೆಲ್ಲ. PDF ಎಲ್ಲಾ ಪುಸ್ತಕ ನಮ್ಮ ಪರಮಾರ್ಥನಂದ ಅಪ್ಪವ್ರು ಹೇಳಿದ್ವು ಅವೇನ್ PDF ಮಾಡ್ಯಾರ PDF ಕನ್ನಡದಾಗ ಹಾಕ್ತಾವ ನೋಡ್ರಿ. ಎಲ್ಲರೂ ಮಾಡಿಸ್ಕೊಡ್ರಿ. ಯಾರಿಗ ಆಸಕ್ತಿ ಅದ ಓದ್ಬೇಕು ಕನ್ನಡದಾಗ ಅನ್ನುವಂಥದ್ದು ಆಸಕ್ತಿ ಅದ ಅದನ್ನ ಮಾಡ್ಕೊಡ್ರಿ. ಈಗ ಪೇಜ್ ಆಗೈತೇನ್ರಿ ಇದು 179ನೇ ಪೇಜ್ನಾಗ ಅದೇನ್ರಿ ನಾ ಪ್ರಕಾಶ್ ಅವ್ರ ಇದು ಐತೇನ್ರಿ ಕನ್ನಡ ಐತೇನ್ರಿ? ಕನ್ನಡ ಮಾಡಿಲ್ರಿ ನಾ ಅದ ಮಾಡ್ಬೋದ್ರಿ. ಮಾಡ್ಬೋದು. ನಾನು ಟ್ರೈ ಮಾಡ್ತೇನೆ ಇವತ್ತ. ಆತಂದ್ರೆ ಏನ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ರೀಡಿಂಗ್ ಇಂಗ್ಲಿಷ್ ಕನ್ನಡದಾಗ ಓದ್ಬಿಡ್ತೀನಿ. ಅಂದ್ರೆ ಇವ್ರಿಗೆ ಏನಾಗ್ತದ ಇಂಗ್ಲಿಷ್ ಕನ್ನಡ ಸ್ವಲ್ಪ ಏನ ಬಲ್ಲದ ಅಲ್ಲದೇ ಇದ್ದವ್ರಿಗೆ, ಇಂಗ್ಲಿಷ್ ಬಾರದೇ ಇದ್ದವ್ರಿಗೆ ಏನ್ ಒಂದ್ ಇದಾಕತಿ ಮುಜುಗರ ಆಕತಿ, ಅದು ತಪ್ಪಿ ಹೋಗ್ಬಿಡ್ತದ. ಆದ್ರೂ ಸರ್ ಇಂಗ್ಲಿಷ್ ಮತ್ತ ಕನ್ನಡ ಎರಡು ಅಟ್ ಎ ಟೈಮ್ ಹೇಳಿದ್ರೆ ಒಂದು ಡಬಲ್ ಬೆನಿಫಿಟ್ ಮತ್ತೆ ಕ್ಲಿಯರ್ ಆಗ್ತದೆ ಸರ್ ಅದ್ರಾಗ. ಇಲ್ಲ ಹಂಗೇನಿಲ್ರಿ ಸುರೇಶ್ ಅವ್ರ, ಹಂಗೇನಿಲ್ಲ. ಅದನ್ನೇ ನಾವು ಎಲ್ಲ ನಿಮ್ಗೆ ತಿಳಿಲಿಲ್ಲ. ಈಗ ರೆಫರೆನ್ಸ್ ಈಗ ನಮ್ಗೆ ಹೆಂಗ ಸೊನ್ನೆಲ್ಲೇ ಗೊತ್ತಾಗ್ಬಿಡ್ತೈತಿ. ನಮ್ಗೆ ಅಪ್ಪವ್ರು ಮಾತಾಡೋದ ಬೇಡ, ಸೊನ್ನೆ ಮಾಡಿದ್ರೆ ಇದಾಗತ್ತಾರ ಅಂತ ಗೊತ್ತಾಗ್ತದೆ. ಅಷ್ಟು ನಾವು ಇದಾಗೈತಿ. ಅದು ಇದ್ದಾಗ ನಮ್ಗೆ ಏನಾದ್ರು ಅಕಸ್ಮಾತ್ ಏನಾದ್ರು ವಿಶೇಷ ಬಂತು ಅಂದ್ರೆ ತಿಳಿದಿಲ್ಲ. ಅವ್ರ ಒಡನಾಟ ಇದ್ರಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತಾವ, ಏನ್ ಸಮಸ್ಯೆ ಇಲ್ಲ. ಆಮೇಲೆ ಕನ್ನಡದಾಗೆಲ್ಲ ಓದೋದ್ರಿಂದ ಈ ಇವರು ಭೀಷ್ಮಗೌಡ್ರು ಅಂತ ಕನ್ನಡ ಬಾರದ ಇಂಗ್ಲಿಷ್ ಬಾರದೆ ಇದ್ದವ್ರಿಗೆ ಏನಾಗ್ತೈತಿ, ಆ ಸಮಸ್ಯೆ ಹೋಗ್ತದೆ ಅಲ್ಲಿ. ಸರ್ ಅವು ಕನ್ನಡನಾಗ PDF ಆಗೋದಿದ್ರೆ ಹಾಕ್ರಿ, ಓದಾಕ್ ಬರ್ತಾವ. ಆದ್ರೆ ನೀವು ಇಂಗ್ಲಿಷು ಕನ್ನಡ ಏನ್ ಹೇಳ್ತೀರಿ ಹಂಗ್ ಮಾಡಿದ್ರೆ ಬರುವಂತ ರುಚಿ ಅದ್ರಾಗ ಬರುದಿಲ್ಲ ಅಂತ ಅವ್ರ ಅಭಿಪ್ರಾಯ ಐತಿ. ಯಾಕಂದ್ರೆ ಊಟ ಮಾಡ್ಬೇಕಾದ್ರೆ ತಾಯಿ ತಂದಿ ನೀಡಿದ್ರೆ ಊಟ ಸರಿ ಆಕತಿ. ಅದ್ರಾಗ ಈಗ ಇವನ್ ಮಾಡ್ಯಾರಲ್ರಿ ಎಲೆಕ್ಟ್ರಿಕ್ ಮನುಷ್ಯ, ಅವನು ಕೂಡ ಊಟ ಮಾಡ್ದಂಗ ಆಗತ್ತದ ನೀವು ಕನ್ನಡನ್ಯಾಗ ಮಾಡಿದ್ದು. ಇದು ಫೋನ್ಯಾಗ ಟ್ರಾನ್ಸ್ಲೇಷನ್ ಆದದ್ದು ಅದ್ರ ಭಾವಾರ್ಥ ಬರುದಿಲ್ಲ ಅದ್ರಾಗ. ಇದ ಬೇರೆ ಇರ್ತೈತಿ, ಭಾವ ಬೇರೆ ಇರ್ತೈತಿ. ಆ ಭಾವ ಹೋಗ್ಬಿಡ್ತೈತಿ ಅದು. ಹಾ, ಅದು ಇಲೆಕ್ಟ್ರಾನಿಕ್ ಕೂಡ ಊಟ ಮಾಡ್ದಂಗ ಆಗತ್ತದ, ತಂದೆ ತಾಯಿ ನೀಡಿದಂಗ ಆಗುದಿಲ್ಲ ಅದು. ಹೌದ್ರೆ ಏನಪ್ಪ ಹಾಗಾಗಿ ಪರಮಾರ್ಥಾನಂದ ಸ್ವಾಮಿಗಳು ಸರ್ ಅವ್ರ ಹಾವಭಾವ ನಡೆ ನುಡಿ ಹೆಂಗಿತ್ತು ಅನ್ನೋದು ದೃಶ್ಯ ರೂಪದಲ್ಲಿ ನಮ್ಗ ನೋಡ್ದಂಗ ಆಗ್ತದೆ ಸರ್. ಆಮೇಲೆ ವೇದಾಂತ ಶಬ್ದಗಳಿಗೆ ಇಂಗ್ಲಿಷ್ ದಾಗ ಏನಂತಾರ ಅನ್ನೋದು ಒಂದ್ ಸ್ವಲ್ಪ ಒಂದೊಂದ್ಸಲ ಎಲ್ಲಾನು ತಿಳಿದಿಲ್ಲ ಅಂದ್ರೆ ಗೊತ್ತಾಗ್ತವ ಅಂತ ನಮ್ ಭಾವನಾ ಸರ್. ಅದು ಬಿಡ್ರಿ, ಅದ ಅಭಿಮಾನ ಪ್ರಶ್ನೆ. ಅಲ್ರಿಪ್ಪಾ, ನಮಸ್ಕಾರ ರೀ. ಹೇಳ್ರಿ. ನಮಸ್ಕಾರ ರೀ. ಅಲ್ರಿಪ್ಪ, ಕನ್ನಡ ಇಂಗ್ಲಿಷ್ ಬರ್ಲಾರ್ದವ್ರಿಗೆ ಇದು ಎರಡು ಟೈಮ್ ಹಾಕತ್ರಿ. ಇದ ಅಲ್ಲಿ ಒಂದು ರಾಶಿ ಹೋಗತ್ರಿ. ಪೂರ್ತಿ ಕನ್ನಡದಾಗ ಹೇಳಿದ್ರಂತೂ ಭಾರಿ ಒಳ್ಳೇದ್ ನೋಡ್ರಿಪ್ಪ. ಅದ ಅಂತ ಮಂದಿ ಬಾಳ ಮಂದಿ ಅದಾರ, ಕನ್ನಡನ ಬೇಕು. ನೋಡ್ರಿ ಈಗಿನ ವರ್ತಮಾನದಾಗ್ರಿ, ಈಗ ಅಧ್ಯಾತ್ಮ ಜೀವಿಗೆ ಬರೋರು ಕನ್ನಡ ಇದು ಇಂಗ್ಲಿಷ್ ಬಾಳ ಕಡಿಮೆ ಐತ್ರಿಪ್ಪ. ಇನ್ ಮ್ಯಾಲ ಚಲೋ ಐತ್ರಿ ಇಂಗ್ಲಿಷ್. ಸರಿ ಆಯ್ತು ಬಿಡಿ, ನೋಡಲ್ಲ ಅದನ್ನ. ಈಗ ಬೇಕಾದ್ರೆ 180ನೇ ಪೇಜ್ ಒಂದ್ ಮಾಡಿ ಕಳಿಸ್ರಿ. ಈ ಸದ್ಯ ಆಗತ್ತೆ ನೋಡ್ರಿ ಪ್ರಕಾಶ್ ಅವ್ರ, ಅದನ್ನ ಟ್ರಯಲ್ ಮಾಡೋಣ ಇವತ್ತ. 180 ಪೇಜ್ ರೀ. 180 ಪೇಜ್ ಒಂದು ಕಳಿಸ್ರಿ. ನಮ್ದು ಇಂಗ್ಲಿಷ್ 180 ಪೇಜ್, ಅದ್ರಾಗ 180 ಪೇಜ ಬರ್ತೈತೆ ಅನ್ನೋದ ಹೆಚ್ಚು ಕಮ್ಮಿ ಆಗತ್ತೆ. ಕಳಿಸ್ರಿ ಆಯ್ತಾಯ್ತು.
Kargil victory is celebrated as Vijayadashmi. The celebration of Vijayadashmi is not wrong. ಅಂತಾರ ಅವರು ದೇವತೆಗಳು ಏನದ ಆ ಗೆಲುವನ್ನ ಏನ್ ಆಚರಣೆ ಮಾಡಕತ್ತಾರ ಅದೇನ್ ತಪ್ಪಲ್ಲ. ಆದ್ರ ಆ ಗೆಲುವು ನಮ್ದು ಅಂತ ಏನ್ ಆಚರಣೆ ಮಾಡಕತ್ತಾರ ಅದು ತಪ್ಪು ಅನ್ನುವಂತ ಮಾತನ್ನ ನಿನ್ನಿನ ದಿವಸ ಹೇಳ್ಕೊಂತ ಬಂದ. You can celebrate, nothing wrong, but start the celebration with puja to Bhagavan. ನೀವೇನದ ಸೆಲೆಬ್ರೇಷನ್ ಅಂದ್ರೆ ಆಚರಣೆ ಮಾಡ್ರಿ, ವಿಜಯೋತ್ಸವ ಮಾಡ್ರಿ, ಅದ್ರಾಗ ಏನ್ ತಪ್ಪಿಲ್ಲ. ಆದ್ರೆ ವಿಜಯ ನಮ್ದು ಅಂತ ಮಾಡ್ಬೇಡ್ರಿ, ಅದು ಪರಮಾತ್ಮಂದು ಅಂತ ಮಾಡಿದ್ರೆ ಏನು ತಪ್ಪಿಲ್ಲ. ಆದ್ರಿಂದ ಭಗವಂತನ ಪೂಜೆ ಮಾಡಿ ನೀವು ವಿಜಯೋತ್ಸವ ಪ್ರಾರಂಭ ಮಾಡ್ರಿ. That is a Vedic culture. Success, you do puja with Bhagavan and acknowledge. ಇದು ಒಂದು ವೈದಿಕ ಸಂಸ್ಕೃತಿ. ಇದು ನಾವು ಪೂಜೆ ಮಾಡಿ ಏನೋ ಮಾಡಿದ್ರು, ಒಂದು ಮನೆ ಕಟ್ಟಿದ್ರು ಪೂಜೆ ಮಾಡಿ ನಾವು ಪ್ರಾರಂಭ ಮಾಡ್ತೀವಿ. ಒಂದು ವಿದ್ಯಾಭ್ಯಾಸ ಮಗುವಿಂದ ಪ್ರಾರಂಭ ಆಗ್ಬೇಕಾದ್ರು ನಾವು ಅದು ಭಗವಂತನ ಪೂಜೆ ಮಾಡೇ ಮಾಡ್ತೀವಿ. ಒಂದು ಮದುವೆ ಕಾರ್ಯ ಪ್ರಾರಂಭ ಮಾಡ್ಬೇಕಾದ್ರು ಭಗವಂತನ ಆರಾಧನೆ ಮಾಡಿನ ನಾವು ಪ್ರಾರಂಭ ಮಾಡ್ತೀವಿ. ಯಾಕ ಆ ಮದುವೆ ಕಾರ್ಯಗಳು ನಿರ್ವಿಘ್ನವಾಗಿ ಮುಗಿಬೇಕು. ಅಷ್ಟೇ ಅಲ್ಲದ ಆ ಮದುವೆ ಆದವರು ಯಶಸ್ವಿಯಾಗಿ ಅವರು ಬದುಕಬೇಕು, ಬಾಳೆ ಮಾಡ್ಬೇಕು ಅನ್ನುವಂತ ಒಂದು ಹಾರೈಕೆ. Puja is required for success. You have to do puja. In fact, double puja after failure also. ಅಕಸ್ಮಾತ್ ನಾವೇನಾದ್ರೂ ಒಂದು ಕಾರ್ಯ ಮಾಡಿದ್ವಿ, ಅಲ್ಲಿ ನಮ್ಗೆ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೂ ಕೂಡ ಅಲ್ಲಿ ಡಬಲ್ ಪೂಜೆ ಮಾಡ್ಬೇಕಂತ. ಯಾಕಂತಂದ್ರೆ ಡಬಲ್ ಪೂಜೆ ಯಾಕೆ ಮಾಡ್ಬೇಕಂದ್ರ ಸುಖೇ ದುಃಖೆ ಸಮೀಕೃತ್ವ ಲಾಭ ಲಾಭವು ಜಯ ಜಯೋ ಅಂತ ಗೀತಾ 2ನೇ ಅಧ್ಯಾಯದ 38ನೇ ಶ್ಲೋಕದ ಪ್ರಕಾರ ಪೂಜೆ ಮಾಡೋದ್ರಿಂದ ಈಗ ನನಗೆ ಯಾವ್ದೋ ಒಂದ್ ಕೆಲಸ ಆಗ್ಬೇಕಾಗಿತ್ತು, ಆಗಿಲ್ಲ ಅಂದ್ರೂ ಪೂಜೆ ಮಾಡಂತಾರ. ಯಾಕಂದ್ರೆ ಆ ಒಂದು ಕೆಲಸ ಆಗದೇ ಇರುವಂತ ಆದಂತ ನೋವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಅದಕ್ಕೂ ಕಾರಣ ಭಗವಂತನ ಅದಾನಂತ ಒಮ್ಮ್ಯಾಗ ಹಾಕಿ ನೀವು ಆರಾಮಿರಲ್ಲ ಅಂತಾರ. ಶಾಕ್ ಅಬ್ಸರ್ವರ್ ಆಗ್ರಿ. ಶಾಕ್ ಅಬ್ಸರ್ವರ್ ಮಾಡ್ದಂಗ ಬಸ್ನಾಗ ಅಥವಾ ಒಂದು ಕಾರ್ನೊಳಗ ತಡಿಕೆ ಆಗ್ಬಾರ್ದು ಅಂತ ಶಾಕ್ ಅಬ್ಸರ್ವರ್ ಸ್ಪ್ರಿಂಗ್ ಹಾಕಿರ್ತಾರ, ಕಬ್ಬಿಣದ್ದು ಉಕ್ಕಿನ ಸ್ಪ್ರಿಂಗ್. ಯಾಕಂದ್ರ ಅವು ಏನ್ ಮಾಡ್ತಾವ, ಎಂತ ಧಡಿಕೆ ಆದ್ರೂ ಕೂಡ ನಮ್ಗ ಒಳಗ್ ಕುಂತವ್ರಿಗೆ ಧಡಿಕೆ ಅನ್ಸೋದಿಲ್ಲ. ಹಂಗ ನಮ್ಗ ಯಾವ್ದೋ ಒಂದು ಸನ್ನಿವೇಶದಾಗ ಏನದ ಹಾನಿ ಆಗೋದುಂಟು, ಅಪಯಶಸ್ಸು ಆಗೋದು ಉಂಟು. ಬರೀ ಯಾವಾಗ್ಲೂ ಯಶಸ್ಸು ಆಗ್ಬೇಕು ಅಂತ ಇಡಬಾರ್ದು ಮನುಷ್ಯನ ಜೀವನದಲ್ಲಿ. ನಾವು ಎಲ್ಲವನ್ನ ಚಲೋ ಆಗ್ಬೇಕಂತ ಪ್ರಯತ್ನ ಮಾಡ್ಬೇಕು. ಅದ್ರಾಗ ಅಕಸ್ಮಾತ್ ಕೆಟ್ಟದ್ದಾತಂದ್ರ ಅದನ್ನು ಸ್ವೀಕರಿಸುವ ಮನೋಭಾವನೆ ಇರಬೇಕು. ಸುಖೇ ದುಃಖೇ ಸಮೀಕೃತ್ವ ಲಾಭ ಲಾಭೋ ಜಯ ಜಯೋ. ಜಯ ಅಪಜಯ, ಲಾಭ ಹಾನಿ, ಸುಖ ದುಃಖ ಇವೆರಡೂ ಜೀವನದಾಗ ಅವಿಭಾಜ್ಯ ಅಂಗಗಳು. ಅವುಗಳು ಬಂದಾಗ ಆ ಶಾಕ್ ಅನ್ನ, ಆ ಅಪಘಾತವನ್ನ ನಾವು ನಮ್ಮ ಮನಸ್ಸಿಗೆ ತಗೊಳಕ ಹಗರಾಗಾಕ ನಾವು ಶಾಕ್ ಅಬ್ಸರ್ವ್ ಹೋಗತ್ತೆ. ನಾವೇನ್ ಮಾಡ್ತೀವಿ, ಅದನ್ನು ಕೂಡ ಭಗವಂತಗೆ ಅರ್ಪಿಸ್ತೀವಿ. ಟು ಎಕ್ಸೆಪ್ಟ್ ಫೇಲ್ಯೂರ್ ಆಲ್ಸೋ. ಆ ಫೇಲ್ಯೂರ್ ಅಂದ್ರ ಏನೋ ಒಂದು ನಪಾಸ್ ಆಗೇವಿ, ಆ ಕೆಲಸದಾಗ ಯಶಸ್ವಿ ಆಗದೆ ಇರುವುದಕ್ಕೂ ಕೂಡ ನಾವೇನ್ ಮಾಡ್ತೀವಿ, ಭಗವಂತಗೆ ಅರ್ಪಿಸ್ತೇವಿ. ಅದನ್ನ ಒಂದು ಶಾಕ್ ಅಬ್ಸರ್ವ್ ಮಾಡ್ಕೊತೀವಿ. ಏನೋ ಭಗವಂತನ ಇಚ್ಛಾ ಇಲ್ಲ ಬಿಡಪ್ಪ, ನಾವೇನೋ ಮಾಡಿದ್ವಿ ಪ್ರಯತ್ನ ಅದ ಆಗ್ಬೇಕಂತ, ಅದ ಆಗ್ಲಿಲ್ಲ, ಯಾಕೋ ಭಗವಂತನ ಇಚ್ಛಾ ಇಲ್ಲ ಬಿಡ ತಿಳ್ಕೊಂಡು ಭಗವಂತನ ಮ್ಯಾಗ ಅದನ್ನ ಹಾಕಿ ನಾವು ಸುಖ ದುಃಖದಾಗ ಎರಡು ಸಮವಾಗಿ ಮಾಡ್ಕೊಂಡಿರ್ಬೋದು. ಇದು ನಮ್ಮ ಸಂಸ್ಕೃತಿ. Therefore our culture says before you start something do puja, and after result comes you do puja, whether the result is positive or negative ಅಂತಾರ ಅಪ್ಪವರು. ಯಾವ್ದೋ ಒಂದು ಕಾರ್ಯ ಪ್ರಾರಂಭ ಮಾಡ್ಬೇಕಾದ್ರೆ ಪೂಜೆ ಮಾಡಿ ಪ್ರಾರಂಭ ಮಾಡ್ರಿ. ಆ ಪೂಜೆದ ಫಲ ಬಂದ್ಮ್ಯಾಗ ಅದು ಯಶಸ್ವರಾಗ್ಲಿ ಅದು ಅಯಶಸ್ವರಾಗ್ಲಿ, ಅವಾಗ ನೀವು ಅದು ಎರಡೂ ಸಂದರ್ಭದಾಗ ಪೂಜೆ ಮಾಡ್ರಿ. ಲೈಫ್ ಈಸ್ ಪೂಜಾಮಯಂ, ಜೀವನವೇ ಪೂಜಾಮಯ ಅದ. ಯದ್ವತ್ ಕರ್ಮ ಕರೋಮಿ ತತ್ತ ಅಖಿಲಂ ಸಂಭೋ ತವ ಆರಾಧನಂ. ನಾನು ಏನೇನು ಕರ್ಮ ಮಾಡ್ತೀನಿ ಆ ಕರ್ಮಗಳೆಲ್ಲ ನಿನ್ನ ಆರಾಧನೆಗೋಸ್ಕರ ಭಗವಂತ ಅನ್ನುವಂತ ಭಾವನೆಯಿಂದ ಮಾಡ್ರಿ. ಆಲ್ ದಿಸ್ ಇಸ್ ಬೇಸ್ಡ್ ಆನ್ ವಾಟ್? ಕೇನೋಪನಿಷತ್ ಸ್ಟೋರಿ ಮ್ಯಾಗ ಇವೆಲ್ಲ ಅವಲಂಬಿತದಾವೆ. ಸೊ ಬ್ರಹ್ಮಣ ವಾ ಏತದ್ ವಿಜಯೇ ಸಗುಣ ಬ್ರಹ್ಮಣ ವಾ ಏತದ್ ವಿಜಯ ಇನ್ ದ ವಿಕ್ಟ್ರಿ ಮಹಾ ಮಹೀಯತ್ವಂ. ಯು ಆರ್ ಗೆಟಿಂಗ್ ದ ಗ್ಲೋರಿ. ದಟ್ ಇಸ್ ವೈ ಕೃಷ್ಣ ಸೆಡ್ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಕೃಷ್ಣ ಅರ್ಜುನ ನೀನ್ ಏನಪ್ಪಾ ಅಂದ್ರ
ನಿಮಿತ್ತ ಮಾತ್ರ ಮಾಡು ಯುದ್ಧನ. ನೀ ಯಾರನ್ನು ಕೊಲ್ಲೋದ್ ಬೇಕಾಗಿಲ್ಲ. ಯಾರನ್ನು ಕೊಲ್ಲಬೇಕು, ಯಾರನ್ನ ಉಳಿಸ್ಬೇಕು ಅದನ್ನೆಲ್ಲ ನಾ ಮಾಡ್ತೇನಿ. ನೀನ್ ಚಿಂತಿ ಬಿಡು. ನೀ ನಿಮಿತ್ತ ಮಾತ್ರ ಬಾಣ ಕೊಡು, ನಿಮಿತ್ತ ಮಾತ್ರ ಬಾಣ. ಅರ್ಜುನ ಬಾಣ ಹೊಡಿದ ಅಂತ ಆಗ್ಬೇಕು, ಭಗವಂತ ಮಾಡಿದ ಅಂತ ಆಗ್ಬಾರ್ದು. ಆದ್ರಿಂದ ನೀ ನಿಮಿತ್ತ ಮಾತ್ರ. ಸವ್ಯಸಾಚಿ, ನೀನು ನಿಮಿತ್ತ ಮಾತ್ರ ಆಗು ಅಂತ ಭಗವಂತ 11ನೇ ಅಧ್ಯಾಯದಾಗ 33ನೇ ಶ್ಲೋಕದಾಗ ಹೇಳ್ತಾನ. ತಗದ್ ನೋಡಿ. ಯು ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್, ಐ ಗಾಟ್ ವಿಕ್ಟ್ರಿ ಫಾರ್ ಯು. ಅರ್ಜುನ, ನೀನು ನನ್ನ ಕೈಯಾಗಿನ ಒಂದು ಉಪಕರಣ ಅಷ್ಟ. ನಿನಗೆ ಯುದ್ಧದಲ್ಲಿ ಜಯ ತಂದು ಕೊಡೋ ನಾನದೇನಿ, ಚಿಂತೆ ಮಾಡಬೇಡ, ಬಾಣ ಕೊಡು. ಇಷ್ಟ ವಿಷಯವನ್ನ ನಿನ್ನೆ ನಾವು ನೋಡ್ತಾ ಇದ್ವಿ. ಇವತ್ತಿನ ವಿಷಯಕ್ಕೆ ಮುಂದೆ ಹೋಗೋಣ. ಹಿಯರ್ ಯಕ್ಷ ಗಾಟ್ ದಿ ವಿಕ್ಟರಿ ಆತಂದ್ರೆ ಟ್ರಾನ್ಸ್ಲೇಷನ್ ಅದು 180ನೇ ಪೇಜ್. ಪೇಜ್ ನಂಬರ್ ಸ್ವಲ್ಪ ಡಿಫರೆನ್ಸ್ ಅಲ್ಲ ಸರ್. ಅದು 180 ಹೊಡೆದ್ರೆ 172 ಬರ್ಲತ್ತದ್ರಿ. ಇಲ್ಲಿ ಆದ್ಮೇಲ್ರಿ 172 ಬರ್ಲತ್ತದ್ರಿ. ಈಗ ಸವ್ಯಸಾಚಿ ಅಂತ ಬಂದದ ಅಲ್ಲಿ. ಅದು ಭಗವದ್ಗೀತೆ 11ನೇ ಅಧ್ಯಾಯ 33ನೇ ಶ್ಲೋಕದ್ದು ಬಂದದ. ಅಲ್ಲೇ ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ರಿ. 1 ಪೇಜ್ 2 ಪೇಜ್ ಮಾಡ್ರಿ, ಅಂದ್ರೆ ಗೊತ್ತಾಗ್ತದೆ. ನೋಡ್ಲತ್ತೀನಿ ಹಂಗ ಹೇಳ್ಕೊಂತ ಹೊಂಟಿರ್ತೀನಿ. ಬೇಕಾದ್ರೆ ಮುಂದಿನ ಪೇಜ್ ಮಾಡ್ರಿ, ಈ ಪೇಜ್ ಬಿಡ್ರಿ, ಮುಂದಿನ ಪೇಜ್ ಮಾಡಿ. ಅಷ್ಟೊಳಗ ನಾನು ಕಂಪ್ಲೀಟ್ ಮಾಡ್ತೇನೆ. Here Yaksha got the victory, and then the Upanishad says Tato Haiva. ಇಲ್ಲಿ ಯಕ್ಷನಿಗೆ ಸಕ್ಸಸ್ ಆಗ್ಯದ. ಅದರಿಂದ ಉಪನಿಷತ್ ಹೇಳ್ತದ ತಥೋ ಹೈವ. ತಥೋ ಹೈವ ಅಂದ್ರೇನು? ಫ್ರಮ್ ದ ಟೀಚಿಂಗ್ ಆಫ್ ಉಮಾದೇವಿ. ತತಃ ಹಿಯರ್ ರೆಫರ್ಸ್ ಗುರು. ಗುರು ಶಾಸ್ತ್ರ ಉಪದೇಶಕ ತತಃ ಹೈವ. ಮತ್ತು ಗುರು ಮತ್ತು ಶಾಸ್ತ್ರ. ಶಾಸ್ತ್ರ ಅಂದ್ರೆ ಏನ್ರಿ? ಇಲ್ಲಿ ಅಪೌರುಷೇಯ ಶಬ್ದ ಪ್ರಮಾಣ. ಅಪೌರುಷೇಯ ಶಬ್ದ ಪ್ರಮಾಣ. ಸಪ್ತಜ್ಞಾನ ಭೂಮಿಗೆಗಳನ್ನ ಅಲ್ಲಿ ಏನು ನೋಡ್ಯಾರ ಅಂತಂದ್ರ, ವೇದ ಪ್ರಮಾಣ ಏನ್ ಹೇಳ್ತದ, ನೀವು ಪರಮಾರ್ಥ ಗೀತೆ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದ. ಇವತ್ತು ವಿಜಯವಾಣಿ ಒಳಗ ಅಪೌರ್ ಬರ್ದಿದ್ ನೋಡಿದ್ರ ಅದು ಎಂತ ಅಪೌರುಷವಾಣಿ ನೋಡಿ ನೀವೇ. ಪೌರುಷವಾಣಿ ಮಾಡಕ್ ಹೋಗ್ಯಾರ. ಅಪೌರುಷವಾಣಿ ಅಂತ ತೆಗೆದ ಪೌರುಷವಾಣಿ ಮಾಡಕ್ ಹೋಗ್ಯಾರ. ಬಿಕಾಸ್ ಬ್ರಹ್ಮಜ್ಞಾನ ಮೀನ್ಸ್ ಶಬ್ದ ಪ್ರತ್ಯಕ್ಷಂ. ಯಾವ ವಿಷಯಕ್ಕೆ, ಯಾವ ಪ್ರಮಾಣಕ್ಕೂ ವಿಷಯವಲ್ಲದ ಆ ಪರಮಾತ್ಮ ತತ್ವವನ್ನ ಒಂದು ಅಣುವಿನಿಂದ ಆ ಶಬ್ದ ಪ್ರಮಾಣದಿಂದ ಹೇಳಲಿಕ್ಕೆ ಬರ್ತದ ಅಂತ ನಮ್ಮ ಆಚಾರ್ಯ ಮಹೋದಯರು ಹೇಳಿದ. ಏನಂತ ಯಾರು ಅಂತಂದ್ರೆ, ಯಾವ ಪ್ರಮಾಣದಿಂದ ಬ್ರಹ್ಮ ನಿಮ್ಗೆ ಗೋಚರ ಆಗುವುದಿಲ್ಲ. ಆದ್ರೆ ಒಂದು ಅಣುವಿನಿಂದ ಶಬ್ದ ಪ್ರಮಾಣವನ್ನು ಬಳಸ್ಬೇಕು. ಶಬ್ದ ಪ್ರಮಾಣದಿಂದ ಆಗುದಿಲ್ಲ ಖರೆ ಅಂದ್ರೆ, ಆದ್ರ ಆ ಶಬ್ದ ಪ್ರಮಾಣವನ್ನ ಒಂದು ಅಣುವಿನಿಂದ ಬಳಸಿದಾಗ ಅದು ಪ್ರಮಾಣ ಅಂತ ಆಗ್ತದೆ. ಐಕ್ಯ ಪ್ರತ್ಯಕ್ಷಂ ಆರ್ ಸಾಕ್ಷಿ ಪ್ರತ್ಯಕ್ಷಂ. ಎಸ್ಟರ್ಡೇಸ್ ವಿಚಾರ ಸಾಗರ ಕ್ಲಾಸ್. It is Shabda Pratyaksham. Shabda means Upadesham, from the Upadesha alone. And anywhere, whatever in the Vedic context you use the word Guru Upadesha, what should you understand now? Not whispering a mantra in the right ear. ಬಲಿಗೆ ಮ್ಯಾಗ ಮಂತ್ರ ಹೇಳಿ ದೀಕ್ಷಾ ಕೊಡೋದಲ್ಲ. ಆ ಬಲಿಗೆ ಮ್ಯಾಗ ಮಂತ್ರ ಹೇಳಿ ದೀಕ್ಷಾ ಕೊಡೋದು ಉಪಾಸನೆಗೆ. ಅವ ಹೇಳ್ತಾರ ಉಪಾಸನೆ ಯಾರ್ಯಾರು ದೀಕ್ಷಾ ಆಗೈತ್ ನೋಡ್ರಿ, ನಿಮ್ ಗುರುಗಳ ದೀಕ್ಷಾ ಆಗಿರ್ತದ ಅದವ್ರಿಗೆ ಹೇಳ್ತಾನವ. ಏನ್ ಹೇಳ್ಯಾನ ನಿಮ್ಗೆ ಗೊತ್ತು, ನಾವ್ ಕೇಳಿದವ್ರಿಗೆ ಗೊತ್ತು ಅಂತೀರೇನು? ನಾ ಹೇಳ್ತೇನೆ ನೋಡ್ರಿ, ನಮ್ ಗುರುಗಳು ನಮ್ಗೆ ಏನ್ ಹೇಳಿದ್ರು ಅಂದ್ರ, ಉಪನಯನ ಮಾಡ್ಬೇಕಾದಾಗ ನಾವು ಕ್ಷತ್ರಿಯರು, ನಿಮ್ಗೆ ಅದೊಂದು ಹೇಳ್ಬಿಡ್ತೇನೆ. ನಮ್ಗ ಜನಿವಾರದ ಕ್ಷತ್ರಿಯರು ನಮಗ ದೀಕ್ಷೆ ಕೊಡ್ಬೇಕಾದ್ರೆ 3 ಎಳೆ ಜನಿವಾರ ಹಾಕ್ತಾನ. ಮೊದಲ ಕಿವ್ಯಾಗ ಒಂದ್ ಮಂತ್ರ ಹೇಳ್ತಾನೆ, ಯಾರಿಗೂ ಹೇಳ್ಬೇಡ, ಇದನ್ನ ನೀನು ಧ್ಯಾನ ಮಾಡು ಅಂತ ಹೇಳ್ತಾನ. ನಮಗ್ ಗಾಯತ್ರಿ ಉಪದೇಶ ಆಗಿರ್ತಾವ. ಎಲ್ಲರಿಗೂ ಅರ್ಥ ಹೇಳ್ತಾರ, ಯಾರಿಗೂ ಹೇಳ್ಬೇಡ ಅಂತಾರ. ಬಲಿಗೆ ಮ್ಯಾಗ ಉಪದೇಶ ಮಾಡ್ತಾರ, ಎಲ್ಲರಿಗೂ ಅದ ಮಂತ್ರ ಹೇಳ್ತಾರ. ನೀನು ಇದನ್ನ ಯಾರಿಗೂ ಹೇಳ್ಬೇಡ, ಇದು ಪವಿತ್ರವಾದ ಮಂತ್ರ ಐತಿ, ಇದನ್ನ ನೀನು ಉಪಾಸನೆ ಮಾಡು. ಉಪಾಸನೆ ಮಂತ್ರ ಬಲಿಗೆ ಮ್ಯಾಗ ಉಚ್ಚಾರ ಮಾಡಿ ಕೈ ಬಿಡ್ತಾನ ಗುರು. ಹಂಗ ಇದು ಉಪನಿಷತ್ ವಾಕ್ಯಗಳು ಬಲಿಗೆ ಮ್ಯಾಗ ಉಚ್ಚಾರ ಮಾಡಿ ಬಿಡುವಂತವಲ್ಲ ಅಂತಾರ ಅವರು.
What should be you understand? Not whispering a mantra in the right ear. No. ಅದು ಏನದ ಕುಲಗುರುಗಳು ಮಾಡುವಂತಹದ್ದು ಕೆಲಸ. ಅದು ಉಪಾಸನಾ ಹಂತವಾಗಿ ಅಥವಾ ಈ ಉಪನಯನ ಸಂಸ್ಕಾರ ಕೊಡ್ಬೇಕಾದಾಗ, ಲಿಂಗವಂತರಿಗೆ ಲಿಂಗ ದೀಕ್ಷೆ ಕೊಡ್ಬೇಕಾದಾಗ, ಜನವಾರಿದ್ದವರಿಗೆ ಜನವಾರ ದೀಕ್ಷೆ ಕೊಡ್ಬೇಕಾದಾಗ ಹೇಳುವಂತಹದ್ದು ಒಂದು ಕಾರ್ಯಕ್ರಮ. ಅದಕ್ಕೆ ಉಪದೇಶ ಕೊಡ್ರಿ ಅಂತಾರ. ಆ ಉಪದೇಶ ಇಲ್ಲಲ್ಲ, ಇಲ್ಲೇ ವೇದ ಉಪದೇಶ ಅದ, ಬ್ರಹ್ಮ ಉಪದೇಶ ಅದ, ತಿಳ್ಕೊಡ್ರಿ. ಅದಕ್ಕೆ ಇದಕ್ಕೆ ಬಹಳ ಫರಕ್ ಅದ. In the Veda, Purva Bhaga, like Gayatri Upadesha, what is done? The further whispers the Gayatri mantra, and in 5 minutes the job is over. You are supposed to repeat that. Therefore, the mantra shastra, Upadesha means initiating a mantra, and thereafter the Shishya has to repeat. ಕಿವ್ಯಾಗ ಮಂತ್ರ ಹೇಳ್ತಾನೆ, ಇದನ್ನ ಯಾರಿಗೂ ಹೇಳ್ಬೇಡ, ದಿವಸ ನೀನು 3 ಹೊತ್ತು ಇದನ್ನ ಜಪ ಮಾಡು. ಓಂ ಭೂರ್ಭುವ ಮಂತ್ರ ಹೇಳ್ಯಾರ ನಮ್ಮ. ಯಾರಿಗೂ ಹೇಳ್ಬೇಡ ಅಂತ ಯಾರ ಅದನ್ನ ಹೇಳಾಗತ್ತೀನಿ. ಯಾಕಂದ್ರೆ ಅದು ಇವತ್ತು ಏನಾದ್ರು ರಹಸ್ಯ ಐತಿ ಏನ್ರಿ ಅಂತ ತಿಳ್ಕೋಬೇಡ್ರಿ ಅನ್ನ ಕೇಳಾಗತ್ತೆ. ಅದು ಒಂದು ಪಾವಿತ್ರತೆ, ಯಾರಿಗೂ ಹೇಳ್ಬೇಡ, ಎಲ್ಲರಿಗೂ ಅದನ್ನ ಹೇಳ್ತಾರ. ನಮಗೆ ಯಾರು ಜನಿವಾರ ದೀಕ್ಷೆ ಯಾರು ತಗೋತೀರಿ ಅಷ್ಟ್ರಿಗೂ ಗಾಯತ್ರಿ ಮಂತ್ರ ಉಪದೇಶ ಆಗ್ತದೆ. ಅವರು ಬ್ರಾಹ್ಮಣರು ಇರಲಿ, ಕ್ಷತ್ರಿಯರು ಇರಲಿ. But in Vedanta Shastra, Upadesha doesn't mean whispering the Tattvamasi. ವೇದಾಂತ ಶಾಸ್ತ್ರದೊಳಗ ಉಪದೇಶ ಅಂದ್ರೆ ಕಿವಿ ಒಳಗ ಮಂತ್ರ, ಬಲಗಿ ಮ್ಯಾಗ ಮಂತ್ರ ಹೇಳೋದಲ್ಲ. ವಾಟ್ ಇಸ್ ದ ಮೀನಿಂಗ್? ಏನಂಗಂದ್ರ ಯು ಹ್ಯಾವ್ ಟು ರಿಜಿಸ್ಟರ್ ವೆರಿ ವೆಲ್. ತಿಳ್ಕೊಡ್ರಿ, ಉಪದೇಶ ಕೊಡ್ರಿ ಅಂತಾರ ಬಾಳ ಮಂದಿ. ಉಪದೇಶ ಕೊಡೋರು ಕುಲಗುರುಗಳು, ಶ್ರೋತ್ರಿಯ ಬ್ರಹ್ಮಟ ಗುರುಗಳು ನಿಮ್ಮ ಸ್ವರೂಪವನ್ನ ನಿಮ್ಗೆ ತಿಳಿಸಿಕೊಡುವಂತವ್ರು. ಅವ್ರಿಗೆ ಇವ್ರಿಗೆ ಬಾಳ ಫರಕ್ ಅದ. 6 ರೀತಿಯ ಗುರುಗಳದಾರ, ನಿಜಗೊಂಡ್ರು ಹೇಳ್ತಾರ ನೋಡ್ರಿ. ವಿಹಿತ ಗುರು, ಕಾರಕ ಗುರು, ವಿಹಿತ ಗುರು ಇವರು. ಈ ಮೊದಲಿನ ಗುರುಗಳಲ್ಲ. ನೋಡ್ಕೊಡ್ರಿ, ಅದು 1ನೇ ಪದ್ಯ ಯಾವುದು? ಕೈವಲ್ಯ ಪದ್ಧತಿ 5ನೇ ಸ್ಥಳ ಯಾವ್ದು? ಜ್ಞಾನ ಪ್ರತಿಪಾದನ ಸ್ಥಳ 1ನೇ ಪದ್ಯದಾಗ ಅದ ನೋಡ್ರಿ. Upadesha doesn't mean whispering Tattvamasi. What then is the meaning? You have to register very well. Consistent and systematic teaching of Vedantic scriptures for the length of time is called Guru Upadesha. Shravanakala Guru Upadesha ಅಂದ್ರೆ ಶ್ರವಣಕ್ಕಂದ್ರ ಕನ್ಸಿಸ್ಟೆಂಟ್ ಅಂಡ್ ಸಿಸ್ಟಮೆಟಿಕ್, ದಿನನಿತ್ಯ ಬಿಡದನ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಬಹಳ ಅವಧಿವರೆಗೆ ಗುರುವಿನ ಮೂಲಕ ಶಾಸ್ತ್ರವನ್ನ ಕೇಳೋದಕ್ಕೆ ಏನಂತಾರ? ಪದ್ಧತಿ ಸೀರೆ ಕೇಳಬೇಕು. ಮೈಯೆಲ್ಲ ಕಣ್ಣಾಗಿ ಕೇಳಬೇಕು, ಮೈಯೆಲ್ಲ ಕಿವಿಯಾಗಿ ಕೇಳಬೇಕು, ಒಂದು ಶಬ್ದ ಬಿಟ್ಟು ಹೋಗದಂಗ ಕೇಳಬೇಕು. ಚಾಕಚಕ್ಯತೆಯಿಂದ ಅರ್ಥಗಿತ್ತ ಲಕ್ಷ್ಯ ಇಲ್ದಂಗ ಪೂರ ಕಾನ್ಸಂಟ್ರೇಷನ್ ಇಟ್ಟು ಭಗವಂತನ ಎದುರಿಗೆ ಬಂದು ಹೇಳಾಗತ್ತ ನಮ್ಗೆ ಶಾಸ್ತ್ರ ಅಂತ ಭಾವದಿಂದ ಮಾಡ್ಕೋಬೇಕು. ಸಿದ್ಧಾರೂಢರ ಬಂದು ಹೇಳಾಗತ್ತಾರ ನಮ್ಗೆ ಈ ಶಾಸ್ತ್ರ ಅನ್ನುವಂತ ಭಾವ ಮಾಡ್ಕೋಬೇಕು. ಕೃಷ್ಣ ಪರಮಾತ್ಮನ ನಮ್ಗೆ ಹೇಳಾಗತ್ತ, ನಿಮ್ಗೆ ಯಾವ ಇಷ್ಟ ದೇವತೆ ಪಸಂದ್ ಅದ ಅವರ ಬಂದು ಹೇಳಾಗತ್ತಾರ ಅನ್ನುವಂತ ಭಾವ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊರಿ ಅಂತ. ಯು ಹ್ಯಾವ್ ಟು ರಿಜಿಸ್ಟರ್ ವೆಲ್ ಅಂತಾರ. So through the teaching of Umadevi, but here the advantage, Indra being Devata and is an advanced student, the teaching doesn't require very very long time. ಇಲ್ಲಿ ಇಂದ್ರ ಒಳ್ಳೆ ಅಧಿಕಾರಿ ಅದಾನ, ಮತ್ತು ಗುರು ಉಮಾದೇವಿ ಅದಾಳ. ಇಂಥ ಒಂದು ಒಳ್ಳೆಯ ಅಧಿಕಾರಿ ಮತ್ತು ಒಳ್ಳೆಯ ಶಿಷ್ಯ ಇದ್ದಾಗ ಆ ಗುರುವಿಗೆ ಬಹಳ ಹಗರ ಆಯ್ತು ಉಪದೇಶವನ್ನ ಬಿಡ್ಲಿಕ್ಕೆ. ಆದ್ದರಿಂದ ಅಂತಾರ ಬಹಳ ಟೈಮ್ ಏನ್ ತಗೊಳ್ಳಿಲ್ಲ. I think I may be Brahman. No. So we human beings take it a long time. For Indra it is very short time. Tato haiva Uma Upadesha haiva Vedanta Vidan Chakara. Indra knew, realized, discovered what? ಬ್ರಹ್ಮ ತತ್ವವನ್ನ ತಿಳ್ಕೊಂಡ್ಬಿಟ್ಟವ. ಯಾರು? ಇಂದ್ರ. ದ್ಯಾಟ್ ಯಕ್ಷ ಮೀನ್ಸ್ ನನ್ ಅದರ ಬ್ರಹ್ಮನ್. ಆ ಯಕ್ಷ ಬೇರೆ ಯಾರು ಅಲ್ಲ, ಅವನು ಪರಮಾತ್ಮನ ಸಗುಣ ರೂಪವೇ ಯಕ್ಷ. ಅಂಡ್ ಹೂಸ್ ಒರಿಜಿನಲ್ ಡೆಫಿನೇಷನ್ ಈಸ್, ಒಂದು ಮುಖ್ಯ ಡೆಫಿನೇಷನ್ ಏನು? 1ನೇ ಅಧ್ಯಾಯದಾಗ ಹೇಳಲ್ಲ, ಶ್ರೋತ್ರಸ್ಯ ಶ್ರೋತ್ರಂ, ಮನಸೌ ಮನಃ, ಯದ್ ವಾಚೋಹ ವಾಚಂ, ಸವು ಪ್ರಶ್ನೆಯ ಪ್ರಾಣ. ಮಂತ್ರ ನಂಬರ್ 1, 1ನೇ ಅಧ್ಯಾಯದಾಗ 2ನೇ ಶ್ಲೋಕ.
That means what? Yaksha represent that consciousness which is different from every sense organ. Yaksha ಅಂದ್ರೆ ಆ ಅರಿವು ಅದ. ಆ ಅರಿವು ಹೆಂಗದ ಅಂದ್ರೆ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಎಂತನೂ ಬೇರೆ ಅದ. ಆದ್ರೆ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಅದು ಅವನಾಗಿ ಅದು ಆ ಚೇತನವನ್ನು ಕೊಟ್ಟದ, ಇಂದ್ರಿಯಗಳಿಗೆ ಅರಿಯುವಂತ ಸಾಮರ್ಥ್ಯವನ್ನು ಕೊಟ್ಟದ ಅರಿವು. ಅಂಡ್ ವಿಚ್ ಮೇಕ್ಸ್ ಎವ್ರಿ ಸೆನ್ಸ್ ಆರ್ಗನ್ ಎ ಸೆನ್ಸರಿ ಆರ್ಗನ್. ನಿಜವಾಗಿಯೂ ಎಲ್ಲ ಜ್ಞಾನೇಂದ್ರಿಯಗಳು ಜಡ ಇದ್ರು ಕೂಡ ಅದರಲ್ಲಿ ಚೇತನದಂತೆ ವರ್ತಿಸುವಂಗ ಮಾಡಿದ್ದು ಯಾವುದೋ ಅದೇ ಚೇತನವೇ, ಅದೇ ಪರಮಾತ್ಮ ತತ್ವ, ಅದೇ ಅರಿವಿದೆ. ಅದರ್ವೈಸ್ ಇಟ್ ವಿಲ್ ಬಿ ನಾನ್ ಸೆನ್ಸ್, ಇಟ್ ಕೆನಾಟ್ ಗಿವ್ ಎನಿ ಸೆನ್ಸ್. ಆ ಅರಿವು ಇಲ್ಲಂದ್ರೆ ಇಂದ್ರಿಯಗಳಿಗೆ ಆ ಅರಿವುತನ ಬರುವುದಿಲ್ಲ. ಎಲ್ಲ ಜ್ಞಾನೇಂದ್ರಿಯಗಳಿಗೆ ಅರಿಯುವ ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟಂತ ಏನ ಅರಿವುದ, ಆ ಅರಿವೇ ಪರಮಾತ್ಮ ಅನ್ನುವಂತದ್ದು ಇಂದ್ರನಿಗೆ ಗೊತ್ತಾತು. which makes the inert sense organ into sentient sense organs. ಜಡವಾದಂತ ಇಂದ್ರಿಯಗಳನ್ನ ಚೇತನ ಅದಾವೇನೋ, ಚೇತನ ಯುಕ್ತ ಅದಾವೇನೋ ಅನ್ನುವಂಗ ಮಾಡಿದ್ ಯಾವುದೋ ಆ ಅರಿವೇ ಆ ಪರಮಾತ್ಮ ಅನ್ನುವಂತದ್ದು ವಿಷಯ ಯಕ್ಷ ತಿಳ್ಕೊಂಡ, ಇಂದ್ರ ತಿಳ್ಕೊಂಡ. that abstract consciousness is represented by ಯಕ್ಷ. ಆ ಒಂದು ಸೂಕ್ಷ್ಮವಾಗಿರುವಂತದ್ದು, ಸೂಕ್ಷ್ಮತಿ ಸೂಕ್ಷ್ಮವಾದಂತ ಅರಿವು ಏನದ ಅದೇ ಯಕ್ಷ. ಅವನೇ ನಾಮರೂಪವನ್ನು ಧರಿಸಿ ಯಕ್ಷ ರೂಪದಿಂದ ಬಂದ, ಸಗುಣ ಸಾಕಾರನಾದ. ನಿರಾಕಾರ ನಿರ್ಗುಣವಾದಂತ ಅರಿವು ಅದೇ ಸಗುಣ ಸಾಕಾರವಾಗಿ ಅದು ಏನಾಗ್ಬಿಡ್ತು ಅಂದ್ರೆ ಯಕ್ಷ ಹಂಚ್ಕೊಂಡು. ಯಕ್ಷ comes and goes. ಯಕ್ಷ is located whereas conscious is never comes and goes. It is not located in any place. It is all pervading. ಬರ್ಕೊಡ್ರಿ, ಯಕ್ಷ ಬರ್ತಾನೆ ಹೋಗ್ತಾನೆ, ಆದ್ರೆ ಆತ್ಮ ಎಂದು ಬರುವುದಿಲ್ಲ ಹೋಗುದಿಲ್ಲ, ಆ ಅರಿವು ಎಂದು ಬರುವುದಿಲ್ಲ ಹೋಗುದಿಲ್ಲ. ಸಾಕಾರದ್ದು ಬರ್ತದ ಹೋಗ್ತದ, ನಿರಾಕಾರದ್ದು ಎಂದು ಬರುದಿಲ್ಲ ಹೋಗೋದಿಲ್ಲ. ಯಾಕೆ ಹೋಗುದಿಲ್ಲ ಬರುದಿಲ್ಲ ಅಂದ್ರೆ ಅದು ವ್ಯಾಪಕ ಅದ. ದಟ್ ಆಲ್ pervading conscious is ಬ್ರಹ್ಮನ್. ಅದು ವ್ಯಾಪಕವಾಗಿರುವಂತ ಅರಿವು ತತ್ವವೇ ಆ ಪರಬ್ರಹ್ಮ. ಇತಿ ವೇದಾಂತಾಚಾರ ವಿದ್ ಧಾತು ಅನುಪ್ರಯೋಗ ಲಿಟ್ Vidankara is a special verb. It is called periphrastic perfect sentence. Means anuprayoga iti lit. Two types of lit. Dvaita lit, anuprayoga lit, grammar bhaga bitbidi. All this is only for Sanskrit students. Others can remain really blissfully ignorant. ಓದೋರಿಗೆ ಸಂಬಂಧಿತ ಇಷ್ಟು ಒಂದೇ ಮಂತ್ರವನ್ನ ಹೇಳಿದರು. ಆದ್ರೆ ಪ್ರಕಾಶ ಆಗ್ಲಿ ಕಾಣ್ತದೆ. ಈಗ ಲಕ್ಷ ಇರ್ಲಿ ಬಿಡ್ರಿ, ಕಳಿಸಿ ನೋಡ್ರಿ. ಕಳ್ಸಿರಿ? ನೋಡಿ ಏನ್ ಹೇಳ್ತಾರ ಎರಡನೇ ಮಂತ್ರ. ಇಂದ್ರ, ವಾಯು, ಅಗ್ನಿ ಇವರುಗಳ ಹೆಚ್ಚುಗಾರಿಕೆ ಅಂತ ಹಳೆ ನರಸಿಂಹರು ಹಾಕ್ಯಾರ. ತಸ್ಮಾತ್ ವಾಯಿತೆ ದೇವ ಅತಿತರಾಮಿ ವ್ಯಾನ್ಯಾನ್ ದೇವಾನ್ ಯದಗ್ನಿರ್ವಾಯುರಿಂದ್ರಸ್ತೆ ಏನನ್ಯೇದಿಷ್ಟಂ ಪ್ರಸ್ಪುಷುಸ್ತೆ ಏನ ತತ್ ಪ್ರಥಮೋ ವೇದಾಜ್ಞಾಕಾರಮ್ಯ ಬ್ರಹ್ಮೇತಿ. ಆದ್ದರಿಂದಲೇ ಅಗ್ನಿ, ವಾಯು, ಇಂದ್ರ ಎಂಬ ಈ ದೇವತೆಗಳು ಮಿಕ್ಕ ದೇವತೆಗಳನ್ನು ಮೀರಿರುವರು. ಮಿಕ್ಕ ದೇವತೆ ಅಂದ್ರೆ 4 ಕರ್ಮೇಂದ್ರಿಯ 4 ಜ್ಞಾನೇಂದ್ರಿಯಗಳನ್ನ ಮೀರಿದ್ದಾರೆ ಅಂತ ಅರ್ಥ. ಯಾಕ ಅಗ್ನಿಯಲ್ಲಿ ಮತ್ತು ವಾಯುವಿನಲ್ಲಿ ಬಂದ್ಬಿಟ್ರು ಇಬ್ರು. ಇಂದ್ರ ಅಂದ್ರ ಮನಸ್ಸು ಬಂತು. ಆದ್ರಿಂದ ಇನ್ನು ಉಳಿದ ದೇವತೆಗಳಂದ್ರೆ 4 ಕರ್ಮೇಂದ್ರಿಯ 4 ಜ್ಞಾನೇಂದ್ರಿಯ ಉಳಿದು ಅವರುಗಳು ಮೀರಿರುವರು. ಏಕೆಂದ್ರೆ ಅವರೇ ಅತ್ಯಂತ ಸಮೀಪವಾದ ಇದನ್ನು ಮುಟ್ಟಿದರು. ಏಕೆಂದ್ರೆ ಅವರೇ ಇದನ್ನು ಬ್ರಹ್ಮವೆಂದು ಮೊದಲು ತಿಳಿದುಕೊಂಡರು. ಅಂದ್ರೆ ಈ ಆತ್ಮನನ್ನ ತಿಳಿಯುವಂತ ಸಾಮರ್ಥ್ಯ ಉಳಿದ ದೇವತೆಗಳಿಗಿಂತ ಅಗ್ನಿ, ವಾಯು ಮತ್ತು ಇಂದ್ರ ಈ ದೇವತೆಗಳಿಗೆ ಆತು ಅನ್ನುವಂತ ಮಾತನ್ನ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂತಾರ ಇಲ್ಲಿ Because of the association with the Yaksha, these gods became superior to other gods. ಈ ಯಕ್ಷನ ಎದುರಿಗೆ ಇಂದ್ರ, ಅಗ್ನಿ ಮತ್ತು ವಾಯು ದೇವತೆಗಳು ಸಂಬಂಧ ಅಸೋಸಿಯೇಷನ್ ಅಂದ್ರೆ ಏನು, ಅವ್ರಿಗೆ ಸಂಪರ್ಕಕ್ಕೆ ಬಂದಿದ್ದರಿಂದ ಅವರು ಎಲ್ಲ ದೇವತೆಗಳಿಗಿಂತ ಅವರು ಹೆಚ್ಚಿನವರು ಹಂಚ್ಕೊಂಡ್ರು. ಯಾಕಂದ್ರೆ
For the three gods, Agni, Vayu and Indra, closely came in contact with Yaksha. ಯಕ್ಷನೊಂದಿಗೆ ಅವರು ತೀರ ನಿಕಟ ಸಂಪರ್ಕವನ್ನ ಹೊಂದಿದರು, ಆದ್ದರಿಂದ ಅವರು ಶ್ರೇಷ್ಠರು ಅನಿಸಿಕೊಂಡ್ರು. ದ ಫಸ್ಟ್ ಕೇಮ್ ಟು ನೋ ಯಕ್ಷ ಟು ಬಿ ಬ್ರಹ್ಮನ್. ಆ ಯಕ್ಷನನ್ನ ಬ್ರಹ್ಮ ಅಂತ ತಿಳ್ಕೊಳ್ಳೋದ್ರಲ್ಲಿ ಇವರೇ ಮೊದಲಿಗರಾದರು. ಅಂದ್ರೆ ಏನರ್ಥ ಅಂದ್ರೆ, ಯಾರು ಈಗ ಅದರ ಸಾನ್ನಿಧ್ಯವನ್ನು ಪಡಿತಾರ ಅವರು ಶ್ರೇಷ್ಠ ಅನಿಸ್ಕೊಳ್ತಾರೆ, ಯಾರು ಆತ್ಮಜ್ಞಾನಿಗಳಾದಾರ ಅವರು ಶ್ರೇಷ್ಠ ಅನಿಸ್ಕೊಳ್ತಾರ ಅನ್ನುವಂಥದ್ದು ಒಂದು ಶ್ರೇಷ್ಠ, ನಾನು ಶ್ರೇಷ್ಠ ಅನಿಸ್ಕೋಬೇಕಪ್ಪ ಈ ಜ್ಞಾನವನ್ನ ಹೊಂದಿ ಅನ್ನುವಂತ ಭಾವ ಬರ್ಲಿ ಅಂತ ತಿಳ್ಕೊಂಡು ಇಲ್ಲಿ ಉಪನಿಷತ್ತು ಪ್ರಚೋದನೆಯನ್ನ ಮಾಡ್ತಾ ಇದೆ. ಆ ವಿಷಯವನ್ನ ಅಪ್ಪವ್ರು ಏನ್ ಹೇಳ್ತಾರ, ಇನ್ ದೀಸ್ ಸೆಕೆಂಡ್ ಮಂತ್ರ ಅಂತ ಉಪನಿಷತ್ತು ಮಾಡಿಸು ಕನ್ವೆ ದ ಗ್ಲೋರಿ ಆಫ್ ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯೆಯ ಮಹಿಮೆಯನ್ನ ಈ ಶ್ಲೋಕ ಹೇಳಲಿಕ್ಕೆ ವ್ಯಕ್ತಪಡಿಸ್ತಾ ಇದೆ. Whoever gets his knowledge becomes excellent. ಯಾರು ಈ ಜ್ಞಾನವನ್ನು ಹೊಂತಾರೆ ಅವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಆಗ್ತಾರೆ. ಈ ಎಕ್ಸೆಲ್ಸ್ ಇನ್ ಲೈಫ್, ಅವ ಜೀವನದಾಗ ಮುಂದೆ ಬರ್ತಾನೆ, ಯಶಸ್ವಿ ಪುರುಷ ಅಂತ ಅನಿಸ್ಕೊತಾನೆ. ಅಂಡ್ therefore he always stands out. ಆದ್ದರಿಂದ ಉಳಿದವ್ರಿಗಿಂತ ಇವ ಶ್ರೇಷ್ಠ ಅನಿಸ್ಕೊಳ್ತಾನೆ. ಬ್ರಹ್ಮವಿದ್ಯೆ ಮೇಕ್ಸ್ ಎ ಪರ್ಸನ್ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್. ಯಾರಲ್ಲಿ ಬ್ರಹ್ಮವಿದ್ಯೆ ಅದ, ಆ ಬ್ರಹ್ಮವಿದ್ಯೆ ಆ ಮನುಷ್ಯನನ್ನ ಎತ್ತರ ಮಟ್ಟಕ್ಕೆ ಒಯ್ತದ. ಉಳಿದ ಮನುಷ್ಯರಿಗಿಂತ, ಸಾಮಾನ್ಯ ಜನರಿಗಿಂತ ಇವ ಶ್ರೇಷ್ಠ ಮನುಷ್ಯ ಅಂತ ಅನಿಸ್ಕೊಳ. ಅಂದ್ರೆ ಇಲ್ಲಿ ಆ ವಿದ್ಯೆಯ ಮಹಿಮೆಯನ್ನು ಹೇಳಕತ್ತಾರ. ಇಟ್ ಮೇಕ್ಸ್ ಅ ಫಂಡಮೆಂಟಲ್ ಡಿಫರೆನ್ಸಸ್ ಇನ್ ಲೈಫ್. ಜೀವನದಲ್ಲಿ ಒಂದು ಮೂಲಭೂತವಾದಂತಹ ಒಂದು ಏನು ಸೌಕರ್ಯಗಳದಾವ, ಆ ಸೌಕರ್ಯಗಳಲ್ಲಿ ಏನ್ ಮಾಡ್ತದ, ಈ ಜ್ಞಾನ ಇತ್ತಂದ್ರ ಅದು ಬಹಳ ಹೊಳಪು ಕೊಡ್ತದ, ಜೀವನವನ್ನ ಹೊಳಪು ಕೊಡ್ತದ. ಆತ್ಮಜ್ಞಾನ ಇಲ್ಲದ ಜೀವನ ಹೊರಡಾಗ್ತದ. ಆತ್ಮಜ್ಞಾನ ಇದ್ದಂತ ಜೀವನ ಏನಾಗ್ತದ, ಹಸಿರು, ರಸಮಯ, ಆನಂದಮಯ ಆಗ್ತದ. ನಾವು ಈ ಜ್ಞಾನವನ್ನ ನಾವು ಅನುಷ್ಠಾನಕ್ಕೆ ತಗೊಂಡು ನಾವು ಕುಂತಾಗ, ನಿನ್ನೆ ನನಗೆ ಆಗಿದ ಅನುಭವ ಹೇಳ್ತೀನಿ. ನನ್ಗೆ ಇನ್ನೂ ಏನಾದ್ರೂ ಸಾಧನೆ ಮಾಡ್ಬೇಕೇನಪ್ಪಾ ಅಂತ ಜ್ಞಾನದ ಒಂದು ಈ ಪರಾಕಾಷ್ಠೆಯನ್ನು ತಗೊಂಡು ವಿಚಾರ ಮಾಡಿದೆ. ನನಗೆ ಏನು ಸಾಧನೆ ಎರಡು ರೀತಿಯಿಂದ ವಿಚಾರ ಮಾಡಿದೆ. ನನ್ನ ಅನುಭವ ಹೇಳ್ತೇನೆ ಹಿಂದಿನಾಗಿದ್ದು. ವ್ಯವಹಾರಿಕವಾಗಿ ನನಗೆ ಇನ್ನೂ ಕೆಲವೊಂದು 2-3 ಕೆಲಸ ಇಲ್ಲ ಅಂತಲ್ಲ, ಆದ್ರೆ ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ರ ಅವನ ಮ್ಯಾಗ ಭಾರ ಹಾಕಿಬಿಟ್ರೆ ನನಗೆ ಏನು ಇಲ್ಲಲ್ಪ ಕೆಲಸ. ಅವನ ಗುಣಗಾನ ಮಾಡುವುದು, ಅವನು ಹೊಗಳುವುದು, ಅವನ ಬಗ್ಗೆ ಅಭಿಪ್ರಾಯ ಇರೋದ ಬದಲಾವಣೆ ಮಾಡ್ಕೊಂಡು ಅವನ ಮ್ಯಾಗ ಭಾರ ಹಾಕಿ ನಾನು ನಿರಾಭಾರಿಯಾಗಿರ್ಬೋದಲ್ಲ ಅನ್ನಿಸ್ತಾ ಅರ್ಥ ಅಲ್ಲ. ಬಹಳ ಹಗುರಾತ್ ಮನಸ್ಸು, ಬಹಳ ಹಗುರಾತ್. ನನ್ನ ಕಡೆಯಿಂದ ಏನು ಆ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಕ್ಕೆ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದ್ ವೇಳೆ ಯಶಸ್ವಿಯಾಗಿ ನಿರ್ವಹಿಸಿದ್ರೆ ಆ ಯಶಸ್ಸು ಯಾರ್ದಪ್ಪ ಅಂತಂದ್ರ ಆ ದೇವತೆಗಳ ಹೇಳಿದಂಗ ಆ ಯಶಸ್ಸು ಭಗವಂತನ ಬಂದಾಗ ಅದನ್ನ ನಾ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ನೋಂತ ಆಶ್ಚರ್ಯ ಯಾಕೆ ಬೇಕು? ಆ ಭಗವಂತನ ಮ್ಯಾಗ ಹಾಕ್ಬಿಡೋ ಮಾಡ್ಬೋತಾನ. ಹಿಂಗ ನಿರಾಂಬಳ ಆಗಿರಾಕ್ ಬರ್ತದ ನೋಡಿ, ಯಾವುದು ನಿರಾಭಾರಿ ಆಗ್ಲಿಕ್ಕೆ ಬರ್ತದ. ಈ ರೀತಿ ಒಂದು ಆನಂದ ಏನಾಗ್ತದಲ್ಲ, ಅದು ಅತಿಶಯ ಆನಂದ. ಆಲ್ ಅದರ್ ನಾಲೆಜ್ ಅಪರಾವಿದ್ಯಾ ಕೆನಾಟ್ ಮೇಕ್ ಮೀ ಟ್ರಾನ್ಸ್ಫಾರ್ಮೇಶನ್. ಅಪರಾವಿದ್ಯೆ ಇನ್ನು ಬೇಕ ಅಂತ. ಈ ಪರಾವಿದ್ಯೆ ಏನದ ಸಾಕ್. We have been seeing in Bhagavad Gita the several places. Previously I was a samsari BA, then I became MA. But what MA? Samsari MA. Then I got double MA. Swamiji says, Mama, I became Tamil. What double MA? Samsari MA. Then I became Samsari doctorate. Then I became Samsari adjective will never go away, which will always express in the form of HAFD. Helplessness, anger, frustration, depression. The very personality samsara is a writ large. ಅದರಿಂದ ಈ ಅಪರಾವಿದ್ಯೆಗೆ ನಾವು ಅಡ್ಡುಕೊಂಡ ಹೋದ್ವಂದ್ರ ಎಂತ ದೊಡ್ಡ ಸಾಧನೆ ಮಾಡ್ಯಾರಂದ್ರು ಹಿಂದ ಆ ಸಂಸಾರಿ ಅನ್ನೋದು ನಮ್ಗೆ ಯಾವ್ದೇ ಬಿಡ್ತದ. ಆದ್ದರಿಂದ ಅದನ್ನ ಬಿಟ್ಬಿಡ್ಲಿ ಬಾಲಗಸಿ ಅಂತ ಬರೀತಾರೆ. ಬಟ್ ದ ಜ್ಞಾನಿ ಈಸ್ ದ ಓನ್ಲಿ ಪರ್ಸನ್ ಹೂ ಈಸ್ ಆತ್ಮರತಿ ಶಾತ್ ಆತ್ಮ ಪ್ರತ್ಯಕ್ಷ ಮಾನವ ಆತ್ಮನ್ನೇವಚ ಸಂತುಷ್ಟ. ಭಗವದ್ಗೀತಾ 3ನೇ ಅಧ್ಯಾಯ 17ನೇ ಶ್ಲೋಕ ಹೇಳಿದಂಗ ಈಸ್ ಎವರ್ ಚಿಯರ್ಫುಲ್. ಯಾವಾಗ್ಲೂ ಆನಂದದ ಬುಗ್ಗಿ ಆಗಿರ್ತಾನೆ. ವಿತ್ ಆಲ್ ದೋಡ್ ಪೀಪಲ್. ಅವ್ರ ಸುತ್ತ ಮಂದಿ ಇದ್ರು ಅಷ್ಟ, ಮಂದಿ ಇಲ್ಲದ್ರು ಅಷ್ಟ ತನ್ನ ಮಹಿಮೆಯೊಳಗ ಇರ್ತಾನ ಜ್ಞಾನಿ.
ಈ ಶೈನ್ಸ್ ಔಟ್ ಅವ ಎಲ್ಲರಿಗಿಂತ ಒಂದು ಉತ್ತಮವಾದಂತಹ ಒಂದು ಕಳೆ ಅವನಲ್ಲಿ ಅದ. ದ ಗ್ಲೋರಿ ಆಫ್ ಜ್ಞಾನಿ ಇಂಡೈರೆಕ್ಟ್ಲಿ ರಿಫ್ಲೆಕ್ಟ್ಸ್ ದ ಗ್ಲೋರಿ ಆಫ್ ಜ್ಞಾನಂ. ಆ ಜ್ಞಾನಿಯ ಗೌರವ ಏನದ, ಆ ಮಹಿಮೆ ಏನದ, ಅದು ನಿಜವಾಗಿ ಜ್ಞಾನದ ಮಹಿಮೆ ಅಲ್ಲದೆ ಮತ್ತೇನು. ಯಾಕ್ರಿ ಹೆಂಗಿದ್ರಿ? ಆರಾಮದೇ ಬಿಡ್ರಿ, ನೀವ್ ಆರಾಮದಿರಿ ಅನ್ನೋದು ತಿಳ್ಕೊಬೇಕು. ಓಹೋ, ಇವ್ ಲ್ಯಾಂಗ್ವೇಜ್ ನಾಗನ ಇಷ್ಟು ದುಃಖ ಐತಂದ್ರೆ ಏನೋ ತ್ರಾಸ ಆಗ್ತದೆ. ಆರಾಮದಿರಿ ಸರ? ನಾವ್ ಆರಾಮದೇವ್ರಿ. ನೀವ್ ಆರಾಮದಿರಿ? ನೋಡ್ರಿ ಮಾತ್ ಹೆಂಗ ಆರಾಮಿದ್ದವ್ ಬಾಯಾಗ ಹೆಂಗ್ ಬರ್ತಾವ, ಆರಾಮಿಲ್ದವ ಆರಾಮ್ ಅನ್ನೋ ಬಾಯಾಗ ಹೆಂಗ್ ಮಾತ್ ಬರ್ತಾವ. ವಿಚಾರ ಮಾಡ್ರಿ, ನಿಜವಾಗಿ ಆರಾಮದಿರೇನು? ನಿಜವಾಗಿ ವೇದಾಂತ ತಿಳಿದು ಆರಾಮದಿರೇನು? ನೋಡ್ರಿ, ವಿಚಾರ ಮಾಡ್ರಿ. ಹ್ಯಾಪ್ ಮರಿ ಹಾಕೊಂಡು ಆರಾಮದೀವಿ ಅನ್ನಕ್ ಹೋಗ್ಬೇಡ್ರಿ. ಮೊದಲು ಹೆಂಗ್ ಆರಾಮದಿರಿ? ಆರಾಮದಿರಿ. ಆದ್ರ ಬಂದ್ ಹಿಂದಿಂದೆಲ್ಲ ಸಪಾಟ್ ಸೊಸಿ ಮಾತೇ ಕೇಳ್ಬಾರ್ದ್ರಿ. ಚಾಲು ಅದು ಹೊರ ತಂಟೆ ಮುಗಿಯವಾದ್ರಿಪ್ಪ. ಏನ್ ವಕೀಲು ಏನು ಅದು. ಆ ಮೊಮ್ಮಗ ಬರಲಾಕ ಬರ್ಬಲ್ರಿ, 4 ವರ್ಷದವಾಗೇನ. ಚಲೋ ಏನೋ ಒಂದ್ ಹಿಡ್ಕೊಳ್ಳೋದು, ಯಾಪ್ ಮರಿ ಹಾಕೊಳ್ಳೋದು, ಚಿಂತಾಗ್ರಾಂತನಾಗಿ ಕುಂಡ್ರು. ಈ ಜೀವನ ಚೀರ್ಕೊಡು ಜ್ಞಾನಿ ಅಂತ ಅವಕ್ಕೆಲ್ಲ ವಿಚಾರ ಮಾಡೋದು ನಾವು. ಅದು ಫೇಲ್ಯೂರ್ ಇರ್ಲಿ, ಅದು ಪಾಸ್ SS ಇರ್ಲಿ, ಎಲ್ಲ ಭಗವಂತನ ಮೇಲೆ ಹಾಕಿ ಆರಾಮ ನಿರಾಂಬಳದ. Is ever cheerful with our good people. He shines out, and this glory of Jnani indirectly reflects the glory of Jnanam. Thus, this Brahma Vidya Stuti is the 5th message of this story. ಬ್ರಹ್ಮ ವಿದ್ಯೆಗೆ ಸ್ತುತಿ ಮಾಡೋದು ಏನದ? 5ನೇ ಮೆಸೇಜು. ಏನದ? 4 ಮೆಸೇಜ್ ಎಲ್ಲಿ ಕೊಟ್ರು? 3ನೇ ಅಧ್ಯಾಯದಾಗ ಕೊಟ್ರು. ಈಗ 4ನೇ ಅಧ್ಯಾಯದಾಗ 5ನೇ ಮೆಸೇಜ್ ಕೊಟ್ರು. ಏನು ಅಂದ್ರೆ ಸ್ತುತಿ, ಬ್ರಹ್ಮ ವಿದ್ಯೆ ಬಗ್ಗೆ ಸ್ತುತಿ ಹೇಳೋದು. ಸ್ತುತಿ ಮಾಡೋದ್ರಿಂದ 4 ಮಂದಿ ಇದಕ್ಕ ಅಪೇಕ್ಷೆ ಮಾಡ್ಲಿ ಅನ್ನುವಂತ ಉದ್ದೇಶ. ಅಂಡ್ ದಟ್ ಈಸ್ ಸೆಡ್ ಹಿಯರ್, ತಸ್ಮಾದೇವ ಏತೆ ದೇವಾಹ. ಬಿಕಾಸ್ ಆಫ್ ದಿಸ್ ರೀಸನ್ ಅಗ್ನಿ ವಾಯು ಇಂದ್ರ ಅತಿತರಂ ಇವ. These Agni, Vayu, Indra, excellent surpass Anyan Devan. These 3 surpass all the other devatas. ಎಲ್ಲ ದೇವತೆಗಳಿಗಿಂತ ಇವರು ಮುಂದೆ ಹೋಗ್ಬಿಟ್ರು. ಇಲ್ಲೊಂದೇನೋ ನಮ್ ಮನಿ ಬಾಜುಕ ಒಂದು ಅಯ್ಯಪ್ಪ ಸ್ವಾಮಿದು ಇವತ್ತು ಪೂಜೆ ಇಟ್ಕೊಂಡ್ರೆ ಡಿಸ್ಟರ್ಬೆನ್ಸ್ ಅದ. ನಮಗೂ ಸರಿ ಕೇಳೋದು ಸರ್, ಅದು ತೊಂದ್ರೆ ಮಾಡಕ್ ಸರ್ ನಿಮ್ ಮನ್ಯಾಗ ಫ್ರೀ ಇದ್ರಿ ಇನ್ನೊಂದ್ 2 ನಿಮಿಷ. ಸುಭಾಷ್ ಅವ್ರು ಓದ್ತಾರ. ಇವತ್ತ ಗುರೂಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಉಮಾದೇವು ಆ ಯಕ್ಷ ಇದೆ ಎಂದು ಇಂದ್ರದೇವನಿಗೆ ಹೇಳಿದಳು. ಇಂದ್ರದೇವನು ಬ್ರಹ್ಮನನ್ನು ತಿಳಿದನು. ದೇವತೆಗಳು ತಮ್ಮ ಗೆಲುವೆಂದು ಆಚರಣೆ ಮಾಡುವುದು ತಪ್ಪು. ಅದು ಪರಮಾತ್ಮನ ಗೆಲುವು ಇದೆ ಎಂದು, ಈ ವಿಜಯ ಪರಮಾತ್ಮನ ಗೆಲುವು ಎಂದು ತಿಳಿಯಬೇಕು. ಒಂದು ಸಲ ಪೂಜೆ ಮಾಡಿದಾಗ ಕಾರ್ಯ ಯಶಸ್ವಿಯಾಗದೆ ಇದ್ದಲ್ಲಿಯೂ ಕೂಡ ಅದನ್ನು ಸಹನತೆಯಿಂದ ಸ್ವೀಕಾರ ಮಾಡಬೇಕು. ಏಕೆಂದ್ರೆ ಯಶಸ್ವಿ ಆಗದೆ ಇದ್ದಾಗ ಇದು ಈಶ್ವರನ ಇಚ್ಛೆ, ಇದಕ್ಕೆಲ್ಲ ಅಂತ ತಿಳಿದು ಸಮಾಧಾನದಿಂದಿರಬೇಕು. ಆದ ಕಾರಣ ಈಶ್ವರನನ್ನು ಸಮರ್ಪಣಾ ಬುದ್ಧಿಯಿಂದ ಪೂಜಿಸಬೇಕು. ಆದ್ದರಿಂದ ಕಾರ್ಯ ಮಾಡುವಾಗ ನಾನು ನಿಮಿತ್ತವಾಗಿದ್ದೇನೆ ಎಂದು ತಿಳಿದು ಯಶಸ್ವಿ ಅಯಶಸ್ವಿ ಎಲ್ಲವೂ ಪರಮಾತ್ಮನ ಇಚ್ಛಾ, ನನ್ನದೇನು ಇದರಲ್ಲಿ ಇಲ್ಲ ಅಂತ ತಿಳಿಯಬೇಕು. ಶಾಸ್ತ್ರ ಅಂದರೆ ಅಪೌರುಷವಾಗಿದೆ ಎಂದು ತಿಳಿಯಬೇಕು. ಬ್ರಹ್ಮವಿದ್ಯೆ ಯಾವ ಪ್ರಮಾಣಕ್ಕೂ ವಿಷಯ ಇರುವುದಿಲ್ಲ. ಒಂದು ಅನುಮಾನದಿಂದ ಶಬ್ದ ಪ್ರಮಾಣ ಮ್ಯೂಟ್ ಮಾಡ್ಕೊಳ್ರಿ ಆಗುವುದು.
ಶಾಸ್ತ್ರದಲ್ಲಿ ಉಪದೇಶವೆಂದ್ರೆ ತತ್ವಮಸಿ, ಅಂದರೆ ಆ ಪರಮಾತ್ಮನು ನೀನೇ ಇದ್ದಿ ಅಂತ ಗುರು ತಿಳಿಸುತ್ತಾನೆ. ಇಲ್ಲಿ ಇಂದ್ರನು ಉತ್ತಮ ಅಧಿಕಾರಿ ಇರುವುದರಿಂದ ಉಮಾದೇವಿಯ ಉಪದೇಶದಿಂದ ಆ ಪರಮಾತ್ಮನನ್ನು ತಿಳಿದುಕೊಂಡನು. ಯಕ್ಷ ಏನು ಬರುವುದು? ಯಕ್ಷನು ಪರಮಾತ್ಮನೇ ಇದ್ದಾನಂತೆ, ಯಕ್ಷನು ಬೇರೆ ಯಾರೂ ಅಲ್ಲ, ಪರಮಾತ್ಮನೇ ಇದ್ದಾನಂತೆ ತಿಳಿದನು. ಯಕ್ಷ ಅಂದ್ರೆ ಅರಿವು ಸ್ವರೂಪ ಇದೆ. ಎಲ್ಲ ಇಂದ್ರಿಯಗಳಿಗೆ ಪರಮಾತ್ಮನು ಅರಿವು ಕೊಟ್ಟಿದ್ದಾನೆ. ಕಾರಣ ಇಂದ್ರಿಯಗಳು ಪರಮಾತ್ಮನ ಅರಿವು ತೆಗೆದುಕೊಂಡು ತಮ್ಮ ಎದುರಿಗೆ ಇರುವ ವಿಷಯಗಳನ್ನ ತಿಳಿಯುತ್ತವೆ. ಆದ ಕಾರಣ ಪರಮಾತ್ಮ ಅರಿವು ಸ್ವರೂಪ ಇದ್ದಾನೆ. ಇಂಥ ಯಾವ ಬ್ರಹ್ಮ ಇದ್ದಾನಲ್ಲ, ಆತನು ಬರುವುದು ಹೋಗುವುದು ಇಲ್ಲ, ಆತನು ವ್ಯಾಪಕ ಇದ್ದಾನೆ. ಆದ್ದರಿಂದ ಜ್ಞಾನೇಂದ್ರಿಯಗಳು ಆ ತತ್ವಗಳನ್ನು ಮೊದಲು ತಿಳಿದುಕೊಂಡಿರುತ್ತವೆ. ತೇಜ, ವಾಯು, ಇಂದ್ರ ಈ ಯಕ್ಷನನ್ನು ಮೊದಲು ದರ್ಶನ ಮಾಡಿರುತ್ತಾರೆ. ಆದ ಕಾರಣ ಪರಮಾತ್ಮ ತತ್ವ ಮೊದಲು ತಿಳಿಯುವುದರಲ್ಲಿ ಮೊದಲಿಗರಾಗಿರುತ್ತಾರೆ. ಆದ ಕಾರಣ ಉಳಿದವರಿಗಿಂತ ತೇಜ, ವಾಯು, ಇಂದ್ರ ಶ್ರೇಷ್ಠರೆನಿಸಿದ್ದಾರೆ. ಏಕೆಂದರೆ ಬ್ರಹ್ಮಜ್ಞಾನ ಮೊದಲು ಪಡೆಯಲು ಎಲ್ಲರೂ ಇಚ್ಛೆ ಮಾಡಬೇಕು ಅಂತ ಅಭಿಪ್ರಾಯ ಇರುತ್ತದೆ. ಯಾವುದೇ ಕಾರ್ಯದಲ್ಲಿ ಯಶಸ್ವಿ ಆದರೆ ಅದು ಈಶ್ವರಂದು ಇರುತ್ತದೆ. ಇದರಿಂದ ಮನಸ್ಸಿಗೆ ಸಂತೋಷವಾಗುವುದು. ಆದುದರಿಂದ ಸಂಸಾರದ ಅಪರ ವಿದ್ಯೆಯಲ್ಲಿ ಶ್ರೇಷ್ಠ ಇದೆ ಎಂದು ತಿಳಿಯಬೇಡ. ಅಲ್ಲಿಯೇ ಯಶಸ್ವಿಯಾಗಿದ್ದರೂ ಕೂಡ ಅದು ಆ ಪರಮಾತ್ಮಂದು ಇದೆ. ಈ ಸಂಸಾರದಲ್ಲಿ ಯಾರೂ ಆರಾಮವಾಗಿ ಇಲ್ಲ. ಆರಾಮ ಇದ್ದೇನೆನ್ನುವುದು ಕೇವಲ ಉಪಚಾರದ ಮಾತು ಇದೆ. ಆದರೆ ಜ್ಞಾನಿ ಸಂಸಾರದಲ್ಲಿದ್ದರೂ ಉದಾಸೀನ ತತ್ವದಿಂದಿದ್ದು ತನ್ನ ಸ್ವರೂಪದಲ್ಲಿ ಇರುವುದರಿಂದ ಆರಾಮವಾಗಿದ್ದಾನೆ. ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ.